ಇದು ರಾತ್ರಿ ನೋಡ್ರಿ ಹೆಂಗೆ ಕಾಣ್ತೈತಿ ಮಸೂರಿ, ಎಲ್ಲ ಫುಲ್ ಮಸೂರಿ. ಅಲ್ಲಿದ ಡೆರಾಡೂನ್. ಹಾಂ ಹಾಂ ಹಾಂ. ಒಂದು ಸುಂದರವಾದ ಜಾಗದಿಂದ ಎಲ್ಲರಿಗೂ ಮುಂಜಾನೆಯ ಶುಭೋದಯ. ಇವತ್ತು ಮಸೂರಿ ಒಳಗೆ 2ನೇ ದಿನ. ಈಗ ಮಸೂರಿ ಸುತ್ತಮುತ್ತ ಒಂದು 3-4 ಪ್ಲೇಸಸ್ ಅದಾವು. ಈ 3-4 ಪ್ಲೇಸಸ್ ನೋಡಕ್ಕೆ ಹೊಂಟೇವಿ. ಆಮೇಲೆ ಮಸೂರಿ ಒಳಗೆ ಥಂಡಿ ಮಾತ್ರ ಭಾಳ ಕೆಟ್ಟೈತಿ. ಈಗ ಪ್ರೆಸೆಂಟ್ ಎಷ್ಟೈತೆ ಅಂದ್ರೆ 10 ಡಿಗ್ರಿ ಸೆಲ್ಸಿಯಸ್. ಟೈಮ್ ಎಷ್ಟಾಗೈತೆ ಅಂತಂದ್ರೆ 9 ಗಂಟೆ ಆಗೈತಿ. ಆಮೇಲೆ ಮಸೂರಿ ಒಳಗೆ ಮಾರ್ಕೆಟ್ ಎಲ್ಲ ಸ್ಟಾರ್ಟ್ ಆಗೋದು 9-10 ಮೇಲೆ ಆಗ್ತೈತಿ. ಸೊ ಈಗ ಇಲ್ಲಿಂದ ಬಿಡಾಕತ್ತೇವಿ, ನಾಷ್ಟ ಆನ್ ದಿ ವೇ ಮಾಡೋಣಂತ. ಆಮೇಲೆ ಇವತ್ತು ಏನೇನು ಇಟ್ಕೊಂಡೇವು ಅಂದ್ರೆ ಬಟ್ಟಾ ಫಾಲ್ ಇಟ್ಕೊಂಡೇವಿ, ಜಾರ್ಜ್ ವ್ಯೂ ಪಾಯಿಂಟ್ ಅಂತ ಐತಿ, ಆಮೇಲೆ ಇನ್ನೊಂದು ಗನ್ ಹಿಲ್ ಪಾಯಿಂಟ್ ಅಂತ ಒಂದೈತಿ. ಇವನ್ನೆಲ್ಲ ನೋಡಿ ಕವರ್ ಮಾಡಿ ನೋಡೋಣ ಅಂತ ಹಿಂಗೆ ಅದಾವ ಅಂತೇಳಿ. ಸೇದ್ ಎಂಟ್ರೆನ್ಸ್ ಇದು. ಇದಕ್ಕೆ ಹೆಸರು ಏನಂತಂದ್ರೆ ದಿ ಸ್ಟ್ರೀಮ್ ಸೈಡ್ ಹಾಸ್ಟೆಲ್ ಅಂತ ಹೇಳಿ. ಹಂಗೆ ಯಾಕೆ ಕರೀತಾರಂತಂದ್ರೆ ಇಲ್ಲೇ ಈ ಹಾಸ್ಟೆಲ್ ಬಾಜುಕನ ಏನೈತಿ ಸ್ಟ್ರೀಮ್ ಹರಿಯಾಕತ್ತೈತಿ ನೋಡ್ರಿ. ನೀರು ಮಾತ್ರ ಭಾಳ ಚಂದ ತಂಪು ಅದಾವು, ಅಷ್ಟ ಏನೈತಿ ಸ್ವಚ್ಛ ಅದಾವು. ಇದ ಮುಂದೆ ಏನೈತಿ ಕೆಂಪ್ಟಿ ವಾಟರ್ ಫಾಲ್, ಅಲ್ಲಿ ಮುಂದೆ ಬೀಳ್ತದ. ಇದು ನೋಡ್ರಿ ಮಲ್ಟಿ ಲೆವೆಲ್ ಪಾರ್ಕಿಂಗ್, ಇದು ಫುಲ್ ಕಾರ್ ಪಾರ್ಕಿಂಗ್. ಜಸ್ಟ್ ರೂಪಾಯಿ ಟಿಕೆಟ್ ತೊಗೊಂಡ್ವಿ. ಆ್ಯಕ್ಚುಲಿ ಹೋಗೋದು ಬರೋದು 2 ಸೇರಿ 200 ರೂಪಾಯಿ ಒಬ್ಬರಿಗೆ. ಇದು ಹಿಂಗೆ ಫುಲ್ ಕೆಳಗೆ ಹೋಗ್ತೈತಿ. ಎಷ್ಟು ಕೆಳಗೆ ಹೋಗ್ತೈತಿ ಏನು ಗೊತ್ತಿಲ್ಲ, ನೋಡೋಣ ಅಂತ. ಅಲ್ಲಿ ತನ ಹೋಗಿ ಮತ್ತೆ ವಾಪಸ್ ಬರೋದು. ಹಿಂಗೆ ಒಂದು 2 ರೂಪಾಯಿ ಅದಾವ ಅಷ್ಟೇ. ನಮ್ದು ರೂಪಾಯಿ ಹೊಂಟ್ತೀಗ ನೋಡಂಗ್ರೆ ತೋರ್ಸನಂತ. ಇದೊಂಥರ ಬಟ್ಟಾ ಫಾಲ್ ಏನೈತಿ ಒಂಥರ ಚಂದ ಐತಿ. ಈ ಹುಡುಗರಿಗೆ ಕರ್ಕೊಂಡು ಇಲ್ಲಿ ಆಟ ಆಡ್ಸಕ್ಕೆ. ಆಮೇಲೆ ಈ ಕೋವಿಡ್ ಟೈಮ್ ಇರೋದ್ರಿಂದ ಒಂದು ಸ್ವಲ್ಪ ಆಟಗಳೆಲ್ಲ ಬಂದದವು, ಬಟ್ ಬಾಕಿ ಎಲ್ಲ ಸ್ಟಾರ್ಟ್ ಅದಾವೆ. ಆಮೇಲೆ ಈ ಮಸ್ತ್ ಹುಡುಗರಿಗೆ ಕರ್ಕೊಂಬಂದ ಆಟ ಆಡಿ ಟೈಮಿಂಗ್ ಸ್ಪೆಂಡ್ ಮಾಡಿ ಮತ್ತೆ ವಾಪಸ್ ಮೇಲೆ ಹೋಗೋದು. ಬಟ್ 3 ವರ್ಷ ಮೇಲಿನವ್ರಿಗೆ ಎಲ್ಲರಿಗೂ ಟಿಕೆಟ್ ಮಾತ್ರ ಫಿಕ್ಸ್ ಅದ, ಅದೇನು ಕಡಿಮೆ ಇಲ್ಲ ಅಂತ, ಅದು ಮಾತ್ರ ಫಿಕ್ಸ. ಆಮೇಲೆ ಗಾರ್ಡನ್ ಎಲ್ಲ ಭಾಳ ಚಂದ ಮೇಂಟೈನ್ ಮಾಡ್ಯಾರ. ಈಗ ಇಲ್ಲೇ ಬಟ್ಟಾ ಫಾಲ್ಸ್ ಐತಿ, ಬಟ್ಟಾ ಫಾಲ್ಸ್ ತೋರ್ಸೋಣ ಬರ್ರಿ. ಈ ಬಟ್ಟಾ ಫಾಲಿಗೆ ಹೋಗ್ಬೇಕಂತಂದ್ರೆ ಬಟ್ಟಾ ಫಾಲ್ಸ್ ನೋಡಕ್ಕಂದ್ರೆ 50 ರೂಪಾಯಿ ಟಿಕೆಟ್ ಐತಿ. ನೀವು ರೂಪಾಯಿದಿಂದ ಯಾರು ಬಂದಿರ್ತಾರ ಅವ್ರಿಗೆ ಮಾತ್ರ ಫ್ರೀ. ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನಂತಂದ್ರೆ ಎಲ್ಲೆಲ್ಲಿ ಸಣ್ಣ ಫಾಲ್ಸ್ ಇರ್ತಾವಲ್ಲ ಅಲ್ಲೆಲ್ಲಿ ಅಂಗಡಿ ಹಾಕಿ ತಿನ್ನಾಕ ಮ್ಯಾಗಿ ಅಂತ ಹೇಳಿ ರೆಡಿ ಮಾಡಿಬಿಡ್ತಾರೆ. ಹಂಗೆ ಮಸ್ತ್ ಅಲ್ಲೇ ಕುಂತು ತಿನ್ಬೋದು. ಪ್ರವಾಸೋದ್ಯಮ ಇಲಾಖೆ ಇದ್ರ ಬಗ್ಗೆ ಕಾಳಜಿ ತೊಗೊಂಡಿರೋದು ಚಲೋ. ಯಾಕಂದ್ರೆ ಕುಂತವ್ರು ಸುಮ್ಮನೆ ಕುಂತ್ರೆ ನಡಿತೈತಿ, ಅದನ್ನ ಬಿಟ್ಟ ಚಿಪ್ಸ್ ಪ್ಯಾಕೆಟ್ ಹೋಗತ್ನಿ ಅಂಥದೋಗನಿ ಇಂಥದೋಗನಿ ಮಾಡಬಾರ್ದು. ಆಲ್ಮೋಸ್ಟ್ ನಾ ಡೆರಾಡೂನ್ದಾಗ ಎಲ್ಲೆಲ್ಲಿ ನೋಡಿದೆ ನೋಡು, ಯಾವ ಫಾಲ್ಸ್ ಇರ್ತೈತಲ್ಲ ಎಲ್ಲ ಕಡೆ ಹಿಂಗೆ
ಎಂಜಾಯ್ ಮಾಡೋಕೆ ಅಡ್ಡಿಲ್ಲ, ಬಟ್ ಹಾರ್ಗೆ ಎಡಿಸ್ಬಾರ್ದು ಅಷ್ಟು. ಈಗ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡ್ರಿಂದ ಪಾರ್ಲೇಜಿ ಬಿಸ್ಕಿಟ್ ಹೋಗ್ತಾರೆ ಹಂಗೆ. ಬಟ್ಟ ಫಾಲ್ಸ್ ತೋರಿಸ್ತಾನೆ ಅಂತ ಹೇಳಿದ್ದೆ, ಇದೇ ಬಟ್ಟ ಫಾಲ್ಸ್. ಅಷ್ಟೇನು ಆಯ್ತಿಲ್ಲ, ಬಟ್ ಚಂದ ಬೀಳತೈತಿ, ಜಳಕ ಮಾಡೋಕ್ಕೆಲ್ಲ ಮಸ್ತ್ ಐತಿ. ಬಟ್ ಒಟ್ಟ ಇಲ್ಲೇ ಶಾಂಪೂ ಪ್ಯಾಕೆಟ್ ಚೆಲ್ಲೋದು, ಕಸ ಚೆಲ್ಲೋದು ಮಾಡಬೇಡ್ರಿ. ಎಷ್ಟು ಸಾಧ್ಯ ಆಕತ್ತೆ ಅಷ್ಟು ನೀಟ್ ಇಡ್ರಿ, ಕಸ ಮಾಡಬೇಡ್ರಿ, ಸ್ವಚ್ಛ ಇಡ್ರಿ. ನೀರು ಮಾತ್ರ ಭಾಳ ಸ್ವಚ್ಛ. ಹಿಂದೆ ಕಾಣಂತದಲ್ಲ, ಇಲ್ಲಿ ಬಟ್ಟೆಗಳನ್ನ ಬಡಗಿ ಕೊಡ್ತಾರೆ. ಅಂದ್ರೆ ಶಾರ್ಟ್ಸ್ ಗೀಟ್ಸ್ ಎಲ್ಲ ಹಾಕೊಂಡು ಇಳ್ಯಾಕೆ. ಒಂದು ವೇಳೆ ನೀವು ಅರಿವಿ ತಂದಿಲ್ಲ ಅಂತ ತಲೆ ಕೆಡಿಸ್ಕೊಂಡಿಲ್ಲ, ಸಿಗ್ತೈತಿ 40 ರೂಪಾಯಿ ಅಂತ. ಆಮೇಲೆ ಎಲ್ಲಿ ಹೋದಲ್ಲಿ ಏನು ತ್ರಾಸಿಲ್ಲ. ತಿನ್ನಾಕಂತೂ ಮ್ಯಾಗಿ ಅಂಕಿ ಎಲ್ಲ ಕಡೆ ಸಿಗ್ತೈತಿ. ಉತ್ತರಾಖಂಡ್ ಅಂದ್ರೆ ಎಲ್ಲಿ ಹೋದ್ರೂ ನಿಮಗೆ ಮ್ಯಾಗಿ ಅಂಕಿ ಫಿಕ್ಸ್ ಸಿಗ್ತೈತಿ. ಅದನ್ನ ಬಿಟ್ಟು ಬೇರೆ ಏನಿಲ್ಲ, ಮ್ಯಾಗಿ ಮಾತ್ರ ಸಿಗ್ತೈತಿ. ಅಡ್ವೆಂಚರಸ್ ಸ್ಪೋರ್ಟ್ ಮಾಡಕ್ಕೆ ಹೊಂಟೀನಿ. ಏನಂದ್ರೆ ರಿವರ್ಸ್ ಬಂಗಿ ಜಂಪಿಂಗ್ ಹೆಂಗೈತಿ ನೋಡೋಣಂತ. ಫಸ್ಟ್ ಟೈಮ್ ಇದೆ, ಹೆಂಗಿರ್ತೈತೋ ಏನೋ. ಫುಲ್ ಉಲ್ಟಾ ಜಿಗಿಸ್ತತಿ ಹಿಂಗೆ. ನೋಡೋಣ ಬರ್ರಿ. ಅಲ್ಲೇನು ಕಾಣಂತತ್ಲ ಆಚೆ ಕಡೆ. ಒಂಥರ ಮಜಾ ಆಯ್ತು ಎಕ್ಸ್ಪೀರಿಯನ್ಸ್. ನೀವು ಎಷ್ಟು ಹಲ್ಕ ಇರ್ತೀರಿ ಅಷ್ಟು ಚಲೋ. ಇನ್ನ ಮ್ಯಾಲ ಹೋಗ್ತೀರಿ. ಫುಲ್ ಹಿಂಗೆ ಚಿಮ್ತತ್ ಹಿಂಗೆ. ಇದು ಫ್ಲೈಯಿಂಗ್ ಫಾಕ್ಸ್. ನಮ್ಮ ಇರಾಗನ್ ಇನ್ನೊಂದು ಕೇಳೋಣಂತ. ಇಬ್ಬರಿಗೆ 600 ಅಂತ. ಅದಕ್ಕೆ ಅವ್ನು ಬಂದು ಚಲೋ ಆಗ್ತೈತಿ. ಒಬ್ಬ ಮಾಡಿ ಏನು ಉಪಯೋಗ ಇಲ್ಲ. ಅದಕ್ಕೆ ಕರಿತೇವೆ ನಾವು, ನೋಡಿ ಏನಂತ. ಬಟ್ ಇದು ಮಾತ್ರ ಮಜಾ ಆಯ್ತು ಎಕ್ಸ್ಪೀರಿಯನ್ಸ್. ಇರಾಗ್ ಫ್ಲೈಯಿಂಗ್ ಫಾಕ್ಸ್ ಮಾಡೋಣ ಬಾಪ. ಫ್ಲೈಯಿಂಗ್ ಫಾಕ್ಸ್ ಬಾರು ಅಂದ್ರೆ ಬೇಡ ಅಂತ ಅಣ್ಣ. ಬೇಡ ಬೇಡ ಅಂತ ಬೇಡ. ಮುಂದಿನ ಪಾಯಿಂಟಿಗೆ ಹೋಗ್ಬರ್ರಿ. ಈಗ ನಾವು ಎಲ್ಲಿ ಬಂದೇವು ಅಂದ್ರೆ ಮುಸ್ಸೋರಿ ಲೇಕ್ ತೋರಿಸ್ತಾನೆ. ಮಂಚಿಕ್ ಆಗ್ಬೇಡ್ರಿ, ಇರ್ಲಿ. ನಮಗೂ ಮಂಚಿಕ್ ಆಗ್ಯದ. ಇದ ಮಸೂರಿ ಲೇಕ್. ಹಂಗೆ ನೋಡಿದ್ರೆ ನಮ್ಮ ಊರಾಗ ಒಂದು ಸಿಕ್ಕಾಪಟ್ಟೆ ದೊಡ್ಡ ಕೆರೆ ಐತಿ. ಅದಕ್ಕೂ ಬೈಲೊಂಗಲ್ ಲೇಕ್ ಅಂತ ಮಾಡ್ರಿ. ಏನು ಫೇಮಸ್ ಆಕತ್ತೋ ಇಲ್ಲೋ ನೋಡ್ಬೇಕು. ಏನು ಅಂತಪರಿ ಏನು ಖಾಸ್ ಏನು ಅನಿಸ್ಲಿಲ್ಲ ನನಗೆ. ಅಲ್ಲೆಲ್ಲೆಲ್ಲೆಲ್ಲೆ ನಡಕ್ಕೆಲ್ಲ ಡಗ್ ಗಿಕ್ ಅದ. ಇಲ್ಲಿ ನೋಡ್ರಿ ಡಕ್ಕದ. ಈಗ ನಾ ಎಲ್ಲದೇನೆ ಅಂತಂದ್ರೆ ಇದು ಲೈಬ್ರರಿ ಚೌಕ್ ಅಂತೇಳಿ. ಇಲ್ಲಿ ಮಸೂರಿದ ಭಾಳ ಹಳಿ ಲೈಬ್ರರಿ ಐತಿ. ಅದು ಯಾವಾಗಂತ 1843 ಸ್ಥಾಪನೆ ಆದದ್ದು. ಇದು ಬ್ರಿಟಿಷರ ಕಾಲದಾಗಿಂದ ಇನ್ನೂ ಲೈಬ್ರರಿ ಹಂಗೈತಿ. ಇದೇನು ಸರ್ಕಲ್ ಐತ್ಲೆ ಲೈಬ್ರರಿ ಚೌಕ್ ಸರ್ಕಲ್ ಅಂತ. ಇಲ್ಲಿಂದ ಗಾಂಧೀಜಿ ಮುತ್ತಿ. ಆಮೇಲೆ ಇಲ್ಲೊಂದು ವ್ಯೂ ಪಾಯಿಂಟ್ ಐತಿ. ನೋಡ್ರಿ ವ್ಯೂ ಪಾಯಿಂಟ್ ಹೆಂಗೈತಿ. ಫುಲ್ ಎಲ್ಲ ಭಾರಿ ಕಾಣ್ತೈತಿ. ಇದು ಡಿಸೆಂಬರ್ದಾಗ ಅದು ಮತ್ತೆ ಬಂದ್ರೆ ನೀವು ಎಲ್ಲ ಸ್ನೋಗಿ ಎಲ್ಲ ಕವರ್ ಆಗಿರ್ತೈತಿ. ಇನ್ನೂ ಮಸ್ತ್ ಅನಿಸ್ತದೆ, ಭಾರಿ ಐತಿ. ಆಮೇಲೆ ಇಲ್ಲಿ ಇನ್ನೊಂದು ಟೆಲಿಸ್ಕೋಪ್ ಇಟ್ಟಾರ. ಇಲ್ಲಿ ಒಂದು 5 ಪಾಯಿಂಟ್ ಏನೋ ತೋರಿಸ್ತಾರಂತ. 10 ರೂಪಾಯಿ ಒಂದೊಂದು ಪಾಯಿಂಟಿಗೆ. ಫೈಟರ್ ಪ್ಲೇನ, JP ಹೋಟೆಲ ಹಿಂಗೇನೋ ಅದಾವು. ಟೆಲಿಸ್ಕೋಪ್ದಾಗ ತೋರಿಸ್ತಾರೆ. ಇಲ್ಲಿ ಕುಂದ್ರಾಕ್ ಜಾಗ ಅಷ್ಟ. ಲೈಬ್ರರಿ ಚೌಕ್ ಒಳಗ ಪನ್ನೀರ್ ತಿನ್ಬೇಕಂತ ಕುಂತಿದ್ವಿ. ನಮ್ ಬೆಳಗಾವ್ದವ್ರು ಸಿಕ್ಬಿಟ್ಟಾರ. ಬೈ ಹೆಸರು ತಿಂದ
ವಿನಯ್ ವಿನೀತ್ ಒಂಥರ ನಮ್ಮವ್ರು ನಮಗ್ ಸಿಕ್ಬಿಟ್ರ ಒಂಥರ ಖುಷಿನ ಬೇರೆ. ಹಾ ಅವ್ರು ಇಲ್ಲೇ ಕೆಲಸ ಮಾಡ್ತಾರಂತ, ಹಿಂಗಾಗಿ ಕನ್ನಡ ಮಾತಾಡೋದ್ಕೂಲಿ ಅವ್ರು ಗುರ್ತಾಡ್ಬಿಟ್ರ. ಕರ್ನಾಟಕದವ್ರ ಅಮ್ಮವ್ರ ಭಾಷೆ ಮಾತಾಡಕ್ ಒಬ್ರು ಸಿಕ್ಕ್ರಿ, ಈಗ ಅದ ಖುಷಿನ ಬೇರೆ. ಈಗ ಎಂಜಾಯ್ ಮಾಡೋಣಂತ ಮುಂದ್ ಬೇರೆ ಕಡೆ ಮಾಡೋಣ. The time, 'cause I wanna freeze this moment, make it mine, hold you close, now my heart's wide open, when I'm with you suddenly I feel no pain, do you make it go away, do you make it ನಾನು ವೀರಾಗ ಈಗ ಕ್ಲೌಡ್ ಸೆಂಡಿಗೆ ಬಂದೀವಿ. ಇದು ಪ್ರೈವೇಟ್ ಪ್ರಾಪರ್ಟಿ ಅಂತ. ಆಮೇಲೆ ದಿಗ್ವಿಜಯ್ ಅಗರ್ವಾಲಿಗೆ ಸಂಬಂಧಪಟ್ಟಂಗೆ. ಆಮೇಲೆ ಅವರು ಸಪ್ರೇಟ್ ಟಿಕೆಟ್ ಎಲ್ಲ ಇಟ್ಬಿಟ್ರ. ಪರ್ಸನ್ 150 ರೂಪೀಸ್ ಟಿಕೆಟ್. ಮ್ಯೂಸಿಯಮ್ ಐತಂತ ಒಳಗೆ, ಆಮೇಲೆ ವ್ಯೂ ಪಾಯಿಂಟ್ ಐತಂತ ಎಲ್ಲ ಐತಂತ. ನೋಡೋಣ ಬರ್ರಿ ಹೆಂಗೆ ಹೋಗೋದ. ಮೊದಲು ಮ್ಯೂಸಿಯಮ್ ನೋಡಕ್ಕೆ ಹೋಗಿ ಬರ್ರಿ. ನೋಡ್ಬೇಕು ನೀವೆಲ್ಲ ಬ್ರಿಟಿಷರ ಕಾಲದ ಅಂತ ನೋಡ್ರಿ. ಇಲ್ಲ ಚಿರ್ತಿ ಚರ್ಮ ಐತಿ, ಅವೆರಡು ಕಾಟ. ಇಲ್ಲಿ ನೋಡ್ರಿ ಲ್ಯಾಂಪ್ ಇದು, ಮಿರರ್. ಇದು ಬಿಲ್ಡಿಂಗ್ ಮೋಸ್ಟ್ಲಿ ಬ್ರಿಟಿಷರ್ ಕಾಲದಾಗಿಂದ ಇರ್ಬೇಕು ಮೋಸ್ಟ್ಲಿ. ಅಲ್ಲಿ ನೋಡ್ರಲ್ಲ ಒರಿಜಿನಲ್ ಹುಲಿ ಚರ್ಮ ನೋಡ್ರಿ, ಆ್ಯಂಟ್ಲ್ ಐತೆ ನೋಡ್ರಿ. ಸಾರಂಗದ ಕೊಂಬುಗಳು. ಟೆಲಿಸ್ಕೋಪ್ ಲಂಡನ್ 1917. ಬಾಟ್ಲ್ ಓಪನರ್ ಇಲ್ಲಿ ನೋಡ್ರಲ್ಲ ಎಲ್ಲ ಅದ್ರ ಬಗ್ಗೆ. ಮ್ಯೂಸಿಯಂ, ಡಾಗ್ ಕಾಲರ್, ಕಾಫಿ ಗ್ರೈಂಡರ್, ಓಲ್ಡ್ ವಿಂಟೇಜ್ ಮ್ಯೂಸಿಕಲ್ ಲೈಟರ್, ಕ್ಲಾಕ್ ಐತೆ ನೋಡ್ರಿ. ಎಲ್ಲ ಆಗಿನ ಕಾಲದ್ದು ಬಾಟಲ್ಸ್ ನೋಡ್ರಿ. ವೈನ್ ಅದು ಹಾಕಿಡಕ್ಕೆ. ಇಲ್ಲಿ ನೋಡ್ರಿ ಒಳಗೆಲ್ಲ ಅದ ಅಡಿಗೆ ಹಾಕಿಡಕ್ಕೆ ಹೆಂಗೈತಿ. ಎಲ್ಲ ಪಿಂಗಾನಿ ಅವು. ನಮ್ಮ ಇರಾಗ ಹೊಂಟಲ್ಲ ಇದು ಫೋಟೋ ಗ್ಯಾಲರಿ ಅಂತ. ನೋಡೋಣ ಬರ್ರಿ ಹೆಂಗೈತಿ. ಇದು ಬಿಲ್ಡಿಂಗ್ ಮೋಸ್ಟ್ಲಿ ಹಳಿ ಕಾಲದ್ದೇ ಇರ್ಬೋದು. ಇವ್ರು ತೊಗೊಂಡಾರ ನೋಡ್ರಿ. ಪಾಸ್ ಮಾಡಿ ನೋಡ್ರಿ. ಗೆಸ್ಟ್ ಹೌಸ್ ಇದ್ದಂಗೆ ಹೆಂಗೈತೆ ನೋಡ್ರಿ. ಕ್ಯಾಂಪ್ ಫೈರ್ ಹಾಕಕ್ಕೆ ಜಾಗ ಮಾತ್ರ ನೋಡ್ಬೋದು ಅಂದಂಥ ಮ್ಯೂಸಿಯಂ. ಬಟ್ 150 ರೂಪೀಸ್ ಏನು ವರ್ತ್ ಅನ್ಸಂಗಿಲ್ಲ. ಬಟ್ ಏನು ನೋಡ್ಬೋದು. ಏನು ಬಿಲ್ಡಿಂಗ್ ತೋರಿಸಿಲ್ಲ ನೀವು ಬ್ರಿಟಿಷರ್ದ. ಇದು 1838 ಒಳಗೆ ಅಗರ್ವಾಲ್ ಅವ್ರು ತೊಗೊಂಡಿದ್ದು. ಅದಕ್ಕಿಂತ ಮೊದಲು ಬ್ರಿಟಿಷರು ಇಲ್ಲೇ ಇರ್ತಿದ್ರಂತ. ಅಷ್ಟು ಹಳೀದಿದು ಬಿಲ್ಡಿಂಗು. ಒಳಗೆ ಮಾತ್ರ ಎಲ್ಲ ಮಸ್ತ್ ತೋರಿಸಿನಿಲ್ಲ ನಿಮ್ಗೆ. ಬ್ರಿಟಿಷರಿಗೆ ಮುಸ್ಸೋರಿ ಇದೆಲ್ಲ ಯಾಕಂದ್ರೆ ಫೆಮಿಲಿಯರ್. ಯಾಕಂತಂದ್ರೆ ಅವ್ರು ಇರೋದು ಇಂಗ್ಲೆಂಡ್ದೊಳಗೆ. ಸೊ ಆ ಟೈಪ್ ವೆದರ್ ಇಲ್ಲಿ ಐತೆ ಅಂಥೇಳಿ ಇಲ್ಲಿ ಭಾಳಷ್ಟು ಪ್ಲೇಸಸ್ ಅಲ್ಲಿ ಎಲ್ಲರೂ ಬ್ರಿಟಿಷರು ಉಳ್ಕೊತಿದ್ರು. ಒಂಥರ ಗೆಸ್ಟ್ ಹೌಸ್ ಟೈಪ್ ಎಲ್ಲ ಮಾಡಿದ್ರು. ಇದು ಭಾಳ ಚಂದ ಐತಿ. ನಾನು ಹಿಂದೆ ಐತಿ ನೋಡ್ರಿ. ಇದೇನೈತಿ ಅವಾಗಿಂದ ಅಂತ. ಬಟ್ ಇದು ಏನೈತಿ ಈಗ ಕನ್ಸ್ಟ್ರಕ್ಟ್ ಆಗೈತೆ ಅಷ್ಟೇ.
ಇದೆಲ್ಲ ಹಳಿದ ಅವು ಬ್ರಿಟಿಷರ ಕಾಲದಾಗಿನ ಹಿಂಗಾಗಿ ಅಲ್ಲಿ ಸಾಮಾನುಗಳು ಇನ್ನೂ ಅದಾವ. ಬರ್ರಿ ಹೋಗಿತ್ತು ಇದು ಫುಲ್ ಕಂಪ್ಲೀಟಾಗಿ ಏನು ಇದ್ರ ಬಗ್ಗೆ ಅಂದ್ರೆ ಕ್ಲೌಡ್ಸ್ ಎಂಡ್ ಪಾಯಿಂಟ್ ಆ್ಯಂಡ್ ಪ್ರೈವೇಟ್ ಪ್ರಾಪರ್ಟಿ ಅವ್ರದ್ದು ಅಷ್ಟೇ. ಬರ್ರಿ ನೆಕ್ಸ್ಟ್ ಜಾರ್ಜ್ ಪಾಯಿಂಟಿಗೆ ಹೋಗೋಣಂತ. ಇನ್ನೊಂದು ಏನಂತಂದ್ರೆ ನೀವು ಮಸೂರಿ ತುಂಬ ಅಡ್ಡಾಡ್ಬೇಕಂತಂದ್ರೆ ಬೆಸ್ಟ್ 2 ವೀಲರ್ ಮಾಡೋದೇ ಚಲೋ. ಯಾಕಂದ್ರೆ 4 ವೀಲರ್ ಅಲ್ಲೆಲ್ಲೇ ಪಾರ್ಕಿಂಗ್ ಸಮಸ್ಯೆ ಭಾಳ. ತುಂಬ ಮಸೂರಿದೊಳಗೂ ಬೈಕ್ ರೆಂಟ್ ಸಿಗ್ತಾವು, ಆಮೇಲೆ ಡೆರಾಡೂನ್ದಾಗೂ ಸಿಗ್ತಾವು. ಆರಾಮಸ್ತಾಗೆ ಅಡ್ಡಾಡಕ್ಕೆ ಚಲೋ ಆಗ್ತೈತಿ. ನೋಡಿರಿ ನಿಮಗೆ ಬಿಟ್ಟಿದ್ದೆ, ಎರಡದ್ರದ್ದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ದಾಗ, ಚೆಕ್ ಮಾಡಿರಿ. ಇರೋದ ಇಡೀ ನೀವು ಉತ್ತರಾಖಂಡಕ್ಕೆ ಬಂದ್ರೆ ಎಲ್ಲ ಕಡೆ ಗುಡ್ಡ ಇರೋದ ಟ್ರೆಕಿಂಗ್. ಮತ್ತು ಇನ್ನೊಂದು ಟ್ರೆಕ್ಕಿಂಗ್, ಗಾಡಿ ಗಿಡಿ ಇಲ್ಲ ಅಂದ್ರೆ ಫುಲ್ ಟ್ರೆಕ್ಕಿಂಗ್. ಹೋಟೆಲ್ಗೆ ಹೋಗ್ಬೇಕಂದ್ರೆ ಟ್ರೆಕ್ಕಿಂಗ್, ಹೊಳೆ ಇಳಿಬೇಕಂದ್ರೆ ಟ್ರೆಕ್ಕಿಂಗ್. ಬರೀ ಇದೆ. ಟೈಮ್ ಭಾಳ ಆಗಿತ್ತ. ವಿರಾಗ ನಾನು ವಿರಾಗ ಒಂದು 8 ಮಿನಿಟ್ಸ್ ಒಳಗೆ ಬಂದಿರ್ಬೋದು. 1.5 ಕಿಲೋಮೀಟರ್ಸ್ ಫುಲ್ ಅಪ್. ಬಟ್ ಫೈನಲಿ ಏನೈತಿ ಸೀನ್ರಿ ನೋಡಿ ದೂರ ಹೋ ಜಾತಿ. ಹಾಂ, ಏಟ ತ್ರಾಸಿದ್ರು ಅದು ನೋಡಿದ್ಮೇಲೆ ಹೋಗ್ಬಿಡ್ತೈತೆಲ್ಲ. ಮಸ್ತ್ ಐತೆ. ಬರ್ರಿ ವ್ಯೂ ತೋರಿಸ್ತಾನಂತಿದ್ನಿ, ತಡೀರಿ. ಹೆಂಗೈತಿ? ಮಸ್ತ್ ಐತಿಲ್ಲ? ಇದನ್ನು ನೋಡಿದ ಮೇಲೆ ಎಲ್ಲ ದೂರ ಹೋಗ್ಬಿಡ್ತೈತಿ. ಮಸ್ತ್ ಶಾಂತ ಆಗ್ತೈತಿ. ಸೂರ್ಯ ಸಿಕ್ಬಿಟ್ಟು ನಾವು. When the walls are breaking down, when we're falling with our head on the ground, do you feel it's reaching now? Can you hear the curtains fall? It is searching, it's emerging. We've been waiting for the shadows to rise. ಏನು ತೋರಿಸಿದೆಯಲ್ಲ ಇದು ಸರ್ ಜಾರ್ಜ್ ಎವರೆಸ್ಟ್ ಪೀಕ್ ಪಾಯಿಂಟ್. ಏನು ದೃಶ್ಯ, ಆಹಾ, ಮಾತಾ ಬರಂಗಿಲ್ಲ, ಅಷ್ಟು ಚಂದ ಇತ್ತು. ಬ್ರಿಟಿಷರ ಕಾಲದಂದು ಇದು ವ್ಯೂ ಪಾಯಿಂಟ್ ಇದು. ಅವಾಗ ಇಲ್ಲಿ ಬಂದು ನೋಡ್ತಿದ್ರಂತ. ಇಲ್ಲಿ ಮ್ಯಾಲೆ ಕಾಣಂತತ್ಲ ಇದು ಜಾರ್ಜ್ ಎವರೆಸ್ಟ್ ಹೌಸ್. ಮೋಸ್ಟ್ಲಿ ರೀಕನ್ಸ್ಟ್ರಕ್ಷನ್ ಮಾಡತ್ತಿರ್ಬೋದು ಅದ್ರೊಳಗೆ, ಮತ್ತೆ ಏನಾರು ಮಾಡಿಫಿಕೇಶನ್. ಇದು ಗೆಸ್ಟ್ ಹೌಸ್ ಟೈಪ್ ಇರ್ಬೇಕು. ಅವ್ರು ಎವರೆಸ್ಟ್ ಅನ್ನೋ ಜಾರ್ಜ್ ಅನ್ನೋ ಆಫೀಸರ್ ಅಂತ.